ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದಿನದ ದೇವರ ವಾಕ್ಯ ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆ 6ನೇ ಅಧ್ಯಾಯ 19ನೇ ವಚನ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಆಲಯ ನಾವೇ ಆಗಿರುವುದರಿಂದ ಗರ್ಭಗುಡಿಯಾಗಿರುವ ನಮ್ಮ ದೇಹವನ್ನ ಕಾಯ್ದುಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿರ್ತದೆ. ನಡು ನೆತ್ತಿಯಿಂದ ಅಂಗಾಲಿನವರೆಗೂ ನಮ್ಮ ಎಲ್ಲ ಕಾರ್ಯಗಳಲ್ಲಿಯೂ ಕೂಡ ದೇವರನ್ನ ನಾವು ಮುಂದಿಟ್ಟುಕೊಂಡು ನಡೆಯುವುದಾದರೆ ದಿನದ ಎಲ್ಲ ಕಾರ್ಯಗಳಲ್ಲಿಯೂ ದೇವರು ನಮ್ಮನ್ನ ಗುಡಿಯಾಗಿ ನಮ್ಮನ್ನು ಕೂಡ ಆಶೀರ್ವದಿಸುವಂತವರಾಗಿರುತ್ತಾರೆ. ದೇವರ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು ಪರಿಶುದ್ಧನು ಭೂಪರ ಲೋಕಗಳ ಒಡೆಯನೂ ಆಗಿರುವ ನಮ್ಮ ದೇವರೇ, ಅಪ್ಪ, ಇಹ ಲೋಕದ ಕಾರ್ಯಗಳಲ್ಲಿ ಕರ್ತನೆ ನಾವು ಬಿದ್ದು ಹೋಗದೆ ಸ್ವಾಮಿ, ಅಪ್ಪ, ನೀವು ನಮ್ಮನ್ನ ಕ್ರಯಕ್ಕೆ ಕೊಳ್ಳಲ್ಪಟ್ಟವರೆಂಬುದಾಗಿ ಹೇಳಿದ್ದೀರಿ. ಅದರಂತೆ ನಾವು ಕೂಡ ನಡೆದುಕೊಳ್ಳುವಂತೆ ಇಹ ಲೋಕದ ಕಾರ್ಯಗಳನ್ನು ತ್ಯಜಿಸಿ ಪರಲೋಕದ ಕಾರ್ಯಗಳಲ್ಲಿ ಕರ್ತನೆ ನಮ್ಮನ್ನು ನಾವು ಈಡು ಮಾಡಿಕೊಳ್ಳಲಿಕ್ಕಾಗುವಂತೆ ಕೃಪೆ ಮಾಡಿ ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಬೇಡಿ ಹೊಂದಿಕೊಂಡಿದ್ದೇನೆ ನನ್ನ ಜೀವವುಳ್ಳ ತಂದೆಯೇ, ಆಮೇನ್.